ಹಾಯ್ ಫ್ರೆಂಡ್ಸ್, ನಾವು ಇವತ್ತು 12 ಜ್ಯೋತಿರ್ಲಿಂಗರ ದೇವಸ್ಥಾನಕ್ಕೆ ಹೋಗುತ್ತೀವಿ. ಅದು ಎಲ್ಲದಪ್ಪ ಅಂದ್ರೆ ಬೆಂಗಳೂರಿನಾಗ RR ನಗರ್ನಾಗ ಅದ. ಸ್ಟಾರ್ಟಿಂಗ್ ಒಂದು ದೊಡ್ಡದು ಮಹಾದ್ವಾರ ಸಿಗ್ತದೆ. ಮಹಾದ್ವಾರದಾಗ ಏನದಪ್ಪ, ಒಂದು ತ್ರಿಶೂಲ್ ದೊಡ್ಡದು, ಒಂದು ಡಮರುಗ, ಮಹಾದ್ವಾರ ಮೇಲೆ ಪಾರ್ವತಿ ಪರಮೇಶ್ವರ ಗಣಪತಿ ಕಾರ್ತಿಕೇಯನ ಮೂರ್ತಿಗಳದಾವ. ಈ ಗುಡಿಯೊಳಗೆ ಎಲ್ಲ 12 ಜ್ಯೋತಿರ್ಲಿಂಗಗಳು ಪ್ರತಿರೂಪ ಲಿಂಗಗಳನ್ನು ಮಾಡ್ಯಾರ. ಇಲ್ಲಿ ಎಲ್ಲಕ್ಕಿಂತ ದೊಡ್ಡ ಲಿಂಗ ಯಾವುದಂದ್ರೆ ಓಂಕಾರೇಶ್ವರ ಲಿಂಗ. ಅದ್ರ ಸಲುವಾಗಿಯೇ ಈ ಜಾಗಕ್ಕೆ ಓಂಕಾರೇಶ್ವರ ಹಿಲ್ಸ್ ಅಂತ ಹೇಳಿ ಕರೀತಾರೆ. ಇಲ್ಲಿ ಒಟ್ಟು 12 ಜ್ಯೋತಿರ್ಲಿಂಗದ ಪ್ರತಿಯೊಂದು ಜ್ಯೋತಿರ್ಲಿಂಗಕ್ಕೆ ಒಂದೊಂದು ಅದರದ್ದೇ ಆದಂಥ ಗರ್ಭಗುಡಿ ಮಾಡ್ಯಾರ. ಮತ್ತು ಅದ್ರ ಮೇಲೆ ಏನದ, ಪ್ರತಿಯೊಂದು ಗರ್ಭಗುಡಿ ಮೇಲೆ ಭೀ ಒಂದು ಗೋಪುರವ. ಎಲ್ಲಕ್ಕಿಂತ ದೊಡ್ಡ ಗೋಪುರ ಏನದಲ್ಲ, ಅದು ಓಂಕಾರೇಶ್ವರ ಜ್ಯೋತಿರ್ಲಿಂಗದು. ಈ ಗುಡಿದ ಇನ್ನೊಂದು ವಿಶೇಷತೆ ಏನಂದ್ರೆ, 11 ಜ್ಯೋತಿರ್ಲಿಂಗಗಳ ಕೆಳಗೆ 1008 ಬಾಣಲಿಂಗಗಳನ್ನ ಹಾಕ್ಯಾರ. ಮತ್ತು ಮೇನ್ ಅದೇನು ಓಂಕಾರೇಶ್ವರ ಲಿಂಗ ಅದಲ್ಲ, ಅದ್ರ ಕೆಳಗೆ 2008 ಬಾಣಲಿಂಗಗಳು ಹಾಕಿ ಅದ್ರ ಮೇಲಿನದ ಮೇನ್ ಲಿಂಗ ಪ್ರತಿಷ್ಠಾಪನೆ ಮಾಡ್ಯಾರ. ಈ ಬಾಣಲಿಂಗ ಅಂದ್ರೆ ಒಂದು ಜೀವಂತ ಲಿಂಗ ಅಂತ ಹೇಳಿ ಕರೀತಾರೆ. ಇದು ಒಟ್ಟು 13,096 ಲಿಂಗಗಳು ಈ ದೇವಸ್ಥಾನ ಅಡಿಪಾಯದಾಗ ಇದ್ದಪ್ಲೇವ. ಇವಕ್ಕೆ ಒಂದು ಪ್ರದಕ್ಷಿಣೆ ಹಾಕಿದ್ರೆ ಎಷ್ಟೋ ಜನ್ಮಗಳದ್ದು ಪಾಪ ಪರಿಹಾರ ಅಂತ ಹೇಳ್ತಾರೆ. ಇದು ಗುಡಿ ಇದ್ದ ಜಾಗ ಸಮುದ್ರ ಮಟ್ಟಕ್ಕಿಂತ 2800 ಫೀಟ್ ಮ್ಯಾಲದ. ಅದ್ರ ಸಲಕ್ಕೆ ಏನು ನೋಡ್ಬೋದು, ಬೆಂಗಳೂರು ಎಲ್ಲ ಕಾಣಿಸ್ತದೆ ಇಲ್ಲಿ. ಫುಲ್ ವ್ಯೂ ಮಾತ್ರ ಭಾರಿ ಇರ್ತದೆ ಇಲ್ಲಿದು. ಮತ್ತು ಭಾಳ ಪ್ರಶಾಂತವಾಗಿರ್ತದೆ, ಭಾಳ ಶಾಂತ ಜಾಗ. ಒಂದು ಮೆಡಿಟೇಷನ್ ಮಾಡೋಕ್ಕೆ ಒಂದು ಒಳ್ಳೆಯ ಜಾಗ ಇಲ್ಲಿ. ಇಲ್ಲೇ ದೇವಸ್ಥಾನದ ಬಲಭಾಗಕ್ಕೆ ಏನದ, ಒಂದು ಧ್ಯಾನ ಮಂದಿರ ಮಾಡ್ಯಾರ. ನೋಡ್ರಿ, ನೋಡಮ್ಮ ಏನದ ಒಳಗೆ. ಇಲ್ಲೇನ್ರಿ ನೀವು ಒಂದು 5 ನಿಮಿಷ ಧ್ಯಾನ ಮಾಡಿದ್ರಿ ಅಂದ್ರೆ ಮನಸ್ಸಿಗೆ ಭಾಳ ನೆಮ್ಮದಿ ಸಿಗ್ತದೆ. ಪೀಸ್ಫುಲ್ಲಾಗಿ ಧ್ಯಾನ ಮಾಡ್ಬೋದಿಲ್ಲ. ಇಲ್ಲಿ ಮಿಡಲ್ ಏನದ, ಒಂದು ದೊಡ್ಡ ಲಿಂಗ ಅದ. ಸುತ್ತೆಲ್ಲ ಕುಂದ್ರಕ್ಕೆ ಜಾಗ ಮಾಡ್ರ. ಭಾಳಷ್ಟು ಜನ ಇಲ್ಲಿ ಬಂದು ಕುಂತು ಧ್ಯಾನ ಮಾಡಿ ಹೋಗ್ತಾರೆ ದಿನ. ಈ ಧ್ಯಾನ ಮಂದಿರದ ಹೊರಗಿನ ಗಾಡಿ ಮೇಲೆ ಏನದ, ದಶಾವತಾರದ ಚಿತ್ರಗಳು ಬಿಡಿಸ್ಯಾರ. 10 ಅವತಾರಗಳದು ಚಿತ್ರಗಳವ ಇಲ್ಲಿ. ಈ ಧ್ಯಾನ ಮಂದಿರ ಹಿಂದೆ ಒಂದು ವಿಶೇಷವಾಗಿರ್ತಕ್ಕಂಥ ಗಣಪತಿ ಗುಡಿ ಅದ. ಅದು ಕೇಸರಿ ಗಣಪತಿ ಏನ ಇಲ್ಲಿ. ಮತ್ತಿಂದ ವಿಶ್ವದಾಗೆ 2ನೇ ದೊಡ್ಡದು ವಾಚ್ ಕ್ಲಾಕ್ ಅಂತಿದು, ವಾಚ್ ಟವರ್. ಮತ್ತು ಶಾರದಾ ಕೊಟ್ಟಿರತ್ತೆ ಒಂದು ಶಾರದಾಂಬೆ ಗುಡಿ ಅದ. ಇಲ್ಲಿ ಮಗಳ ಸ್ಟೆಪ್ಸ್ ಅವ. ಸ್ಟೆಪ್ಸ್ ಹಿಡ್ಕೊಂಡು ಹೋದ್ರಿ ಅಂದ್ರೆ ಮ್ಯಾಲೆಲ್ಲ ಒಂದು ದೊಡ್ಡದು ಆಲ್ಮರ ಅದ. ಅಲ್ಲಿ ಸರ್ವಧರ್ಮ ಸಮನ್ವಯ ಅಂಥೇಳಿ ಒಂದು ಪಾರ್ಕ್ ಮಾಡ್ದಂಗೆ ಮಾಡ್ಯಾರ. ನೋಡೋಣ್ರಿ. ಇದು ಹಿಂದೂ ದ್ವೈತ ಸಿದ್ಧಾಂತ ಹೇಳಿದಂಥ ಮಧ್ವಾಚಾರ್ಯದ ಮೂರ್ತಿ ಇದೆ. ಇದು ಇಸ್ಲಾಂ ಧರ್ಮದ ಒಂದು ಸಂಕೇತವಾಗಿ ಇಲ್ಲಿ ಒಂದು ಮಸೀದಿ ಮಾಡೋಪ್ಲೇ ಮಾಡ್ಯಾರ. ಇಲ್ಲಿ ಕ್ರೈಸ್ತ ಧರ್ಮದ್ದು ಜೀಸಸ್ನ ಕುಂಡ್ಸ್ಯಾರಿಲ್ಲಿ. ಮತ್ತು ಮುಂದೆ ಹೋದಿರಿ ಅಂದ್ರೆ ಅಲ್ಲಿ ಮಹಾವೀರ ಇರ್ತದ ಜೈನ ಧರ್ಮದ್ದು. ಮತ್ತು ಬೌದ್ಧ ಧರ್ಮದ್ದು ಬುದ್ಧಂದು ಮೂರ್ತಿ ಇದೆ ಇಲ್ಲಿ. ನೆಕ್ಸ್ಟ್ ನೋಡಿದ್ರಿ ಅಂದ್ರೆ ಸಿಖ್ ಧರ್ಮದ್ದು ಗುರು ಗ್ರಂಥ ಸಾಹೇಬ್ ಪುಸ್ತಕಿಂದ ಒಂದು ಶಿಲೆ ಮಾಡ್ಯಾರ. ಮತ್ತು ನಮ್ಮದು ಸನಾತನ ಹಿಂದೂ ಧರ್ಮದ ಆದಿಶಂಕರಾಚಾರ್ಯರ ಮೂರ್ತಿ ಮಾಡ್ಯಾರ. ಇಲ್ಲಿ ರಾಮಾನುಜಾಚಾರ್ಯರದು ಮೂರ್ತಿ ಮಾಡ್ಯಾರ. ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತ ಇವ್ರದ್ದು.
ಗುಡಿಮಗ್ಲಾಗ ಮತ್ಸ್ಯನಾರಾಯಣ ದೇವಸ್ಥಾನದ. ಈ ದೇವಸ್ಥಾನದಾಗ ವಿಷ್ಣುಂದು ಮೊದಲ ಅವತಾರ ಅಂತ ಮತ್ಸ್ಯ ಅವತಾರನ ಇಲ್ಲಿ ಪೂಜೆ ಮಾಡಲಾಗ. ಗುಡಿಮಗ್ಲಾಗೆ ಅನ್ನದಾಸೋಹದ ದಿನ ಮಧ್ಯಾಹ್ನಕ್ಕೆ ಅನ್ನದಾಸೋಹ ನಡೀತಿರ್ತದೆ. ನಾವು ಇಲ್ಲೇ ಊಟನೂ ಮಾಡ್ಬೋದು. ಬೆಂಗಳೂರದಾಗಿದ್ದೀರಿ, ನಾವು ಕೆಲಸ ಮಾಡಿ ಬೇಸರ ಬಂದಿತ್ತು, ರಿಲ್ಯಾಕ್ಸ್ ಮಾಡಬೇಕಾಗಿತ್ತು ಅಂದ್ರೆ ಒಂದ್ಸಲ ಈ ಗುಡಿಗೆ ವಿಸಿಟ್ ಮಾಡಿರಿ. ಈ ಗುಡಿ ಲೊಕೇಶನ್ ಅಂತ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನ ಹಾಕಿರ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.